ನಮ್ಮ ಇಂಗ್ಲೀಷ್ ಪಾಠದಲ್ಲಿ 3 ಕ್ವಶನ್ಸ್ ಅನ್ನೋ ಪಾಠ ಇದೆ, ಅದನ್ನು ನಾವೀಗ ಡ್ರಾಮಾ ಮಾಡ್ತಿದ್ದೀವಿ. ದೊಡ್ಡ ರಾಜ್ಯ ಆಗಬೇಕು ಅಂತಂದರೆ ಏನು ಮಾಡಬೇಕು? 3 ಕ್ವಶನ್ಸ್ ಇದೆ, ಅದಕ್ಕೆ ಆನ್ಸರ್ ಮಾಡಬೇಕು. ಏನಿರುತ್ತೆ ಅದು ನಾನು ಯಾವ ವ್ಯಕ್ತಿ ಮುಖ್ಯ ಅಂತ, ಯಾವ ಕೆಲಸ ಮುಖ್ಯ, ಯಾವಾಗ ಶುರು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಆಯಿತು ಕೇಳ್ರಿ. ನಮ್ಮ ರಾಜ 3 ಕ್ವಶನ್ ಕೇಳಿದರೆ ಅವರೆಲ್ಲ ಯಾರು ಆನ್ಸರ್ ಮಾಡ್ತಾರೆ ಅವ್ರಿಗೆ ಬಹುಮಾನ ಕೊಡ್ತೇವೆ. ಯಾವ ಕೆಲಸ ಇಂಪಾರ್ಟೆಂಟು, ಯಾವಾಗ ಏನು ಮಾಡಬೇಕು, ಯಾವ ವ್ಯಕ್ತಿ ಮುಖ್ಯ, ಬಹುಮಾನ ಕೊಡ್ತಾರೆ. ನಾಳೆ ಎಲ್ಲರೂ ಅರಮನೆಗೆ ಬಂದ್ಬಿಡಿ. ಹೇಳಿ. ಜೋರಾಗಿ ಹೇಳ. ನೀನು ರಾಜಾ ಈಗ ಟೈಮ್ ಟೇಬಲ್ ಹಾಕೋ ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ಏನಾಗುತ್ತೆ ಅಂತ ಟೈಮ್ ಟೇಬಲ್ ಹಾಕೋ ಕೂತ್ಕೊಳ್ಳೋಕ್ಕಲ್ಲ, ಅದೆಲ್ಲ ಆಗಲ್ಲ ರಾಜ. ಶಾಸ್ತ್ರ ಮಂಡಲ ಕರ್ಕೊಬಂದು ಡಿಸಿಷನ್ ಮಾಡಿ ಅವ್ರಿಗೆಲ್ಲ ಕರ್ಕೊಬರೋಗಂటే ಟೇಮ್ ಆಗುತ್ತೆ. ಅದಕ್ಕೆ ರಾಜರು ಮಂತ್ರಿಗಳು ಹೋಗಿ ನೀವೇ ಡಿಸಿಷನ್ ಮಾಡಿ. ಸೈನ್ಸ್ ಇಂಪಾರ್ಟೆಂಟು, ಯುದ್ಧ ಮಾಡೋದು ಇಂಪಾರ್ಟೆಂಟು, ಪೂಜಾರಿಗಳು ಕರೆಸ್ಬೇಕು ರಾಜ. ಪೂಜಾರಿ ಕರೆಸ್ಬೇಕು, ಸೈನಿಕರು ಕರೆಸ್ಬೇಕು, ಡಾಕ್ಟರ್ ಕರೆಸ್ಬೇಕು, ಪೂಜಾರಿ ಕರೆಸ್ಬೇಕು. ಅಯ್ಯೋ ಇವರೆಲ್ಲ ಹೇಳಿದ್ರೆ ನನಗೇನು ಇಷ್ಟನೇ ಆಗಲಿಲ್ಲ. ಇವ್ರನ್ನೆಲ್ಲ ಕಳಿಸಿ ನಾನೀಗ ಒಂದು ವ್ಯಕ್ತಿ ಹತ್ರ ಹೋಗ್ತಿದ್ದೀನಿ. ಯಾವ ವ್ಯಕ್ತಿ ಇಂಪಾರ್ಟೆಂಟು, ಯಾವ ಕೆಲಸ ಇಂಪಾರ್ಟೆಂಟು, ನಾನು ಏನು ಮಾಡಬೇಕು, ನಾನು ದೊಡ್ಡ ರಾಜ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ಕೊಂಬರುತ್ತೆ. ನಾನು ಮುಂದೆ ಸನ್ಯಾಸಿ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಕಾಡಿಗೆ. ಬನ್ನಿ. ಏಯ್ ಗುರುಗಳೇ ನಮಸ್ಕಾರ. ನಾನು ಯಾವ ಕೆಲಸ ಮಾಡಬೇಕು, ನನಗೆ ಯಾರು ಇಂಪಾರ್ಟೆಂಟು, ಏನು ಕೆಲಸ ಮಾಡಬೇಕು, ಯಾವ ವ್ಯಕ್ತಿ ಇಂಪಾರ್ಟೆಂಟು ಅಂತಂತ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ ಗುರುಗಳು. ನಾನು ಯಾವ ವ್ಯಕ್ತಿ ಇಂಪಾರ್ಟೆಂಟು, ಏನು ಕೆಲಸ ಮಾಡಬೇಕು, ನಾನು ಏನು ಮಾಡಬೇಕು ಅನ್ನೋದು ಹೇಳಿ. ನೀವು ಕೊಡಿ ನಮ್ಮ ಬೇಡ ಕೊಡಿ ಗುರುಗಳೇ, ನಾನು ಕೇಳಿದಕ್ಕೆ ನೀವು ಆನ್ಸರ್ ಮಾಡ್ತೀನಿ.
ಏನಾಯ್ತು? ಏನಾಯ್ತು? ಯಾರು ನೀನು? ಏನಾಯ್ತು? ಏನಾಯ್ತು? ಕೆಲಸ ಇದ್ದಾಗ ಏನು? ಎಲ್ಲಿದ್ದೀನಿ? ಏನಾಯ್ತು ನನಗೆ? ಯಾಕೆ? ಏನಾಯ್ತು? ನೀ ಯಾರು? ನಾ ಯಾರಂತ ನಿಮ್ಗೆ ಗೊತ್ತಿಲ್ಲ, ಆದರೆ ನೀವು ಯಾರು ಅಂತ ನನಗೆ ಗೊತ್ತು. ಹೌದಾ? ನೀವು ಯುದ್ಧ ಆಡುವಾಗ ನಮ್ಮ ಅಣ್ಣನ ಸಾಯಿಸಿ ನಮ್ಮ ಆಸ್ತಿನ ಕಿತ್ತಿ ನಮ್ಮನ್ನ ಇದು ಮಾಡಿ ಅದು ನೀವು ಹೋಗೋದನ್ನು ನೋಡಿ ನಾನು ನಿಮ್ಮನ್ನ ಸಾಯಿಸಬೇಕು ಅಂತ ಇದ್ದೆ. ಆದರೆ ನಿಮ್ಮ ಸೈನಿಕ ನನಗೆ ಚಿಕ್ಕು ಇದನ್ನ ಕ್ಷಮಿಸಿನ. ನಾನು ನಿಮ್ಮನ್ನ ಸಾಯ್ಸಕ್ಕೆ ಬಂದೆ, ಹಂಗಿದ್ರು ನೀವು ನನ್ನ ಕಾಪಾಡಿದ್ರ, ಕ್ಷಮಿಸಿನ. ಕ್ಷಮಿಸಿದ್ದೀನಿ. ನಿಮ್ಮ ಆಸ್ತಿನೆಲ್ಲ ನಿಮಗೆ ಕೊಡ್ತೀನಿ. ಇದು ಸೈನಿಕರನ್ನ ಡಾಕ್ಟರ್ನ ಕರೆಸ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಸುಮ್ಮನೆ ಸೀಲ್ಗೋದ್ರೆ ಏನು ಮಾಡ್ತಿದ್ದೆ? ನಾನು ಕೇಳೋದಕ್ಕೆ ನೀವು ಉತ್ತರ ನೀವು ಹೋಗ್ಲು. ಇರೋ ನಿಮ್ಗಾಗಲೇ ಉತ್ತರ ನಿಮಗೆ ಗೊತ್ತಿದೆಯಲ್ಲ. ಇರು ನಾನು ಕಂಪ್ಲೀಟ್ ನಾನು ಪಾಸ್ ಕೊಟ್ಟಿದ್ದೀನಿ ಇಲ್ಲೇ. ನಿಮಗೆ ಉತ್ತರ ನಿಮಗೆ ಗೊತ್ತಿದೆಯಲ್ಲ, ನಾನೊಂದು ಸರಿ ಹೇಳ್ಬೇಕು. ಎಲ್ಲ ನೆನ್ನೆಯಿಂದ ನೋಡ್ತಾನೆ ಇದ್ದೀನಲ್ಲ ಅಂತ ಹೇಳಬೇಕು. ನಿಮ್ಮ ಉತ್ತರ ನಿಮಗೆ ಗೊತ್ತಿದೆಯಲ್ಲ, ನೆನ್ನೆಯಿಂದ ನಾನೇ ನೋಡ್ತಿದ್ದೀನಲ್ಲ. ನನಗೆ ನಾನೇನು ಇವತ್ತು ಅಗಿಬೇಕಾದ್ರೆ ನೀವು ಏನಾದರೂ ಇಸ್ಕೊಂಡು ಆಗಿದ್ರಿ, ಮತ್ತು ಅವ್ನಿಗೆ ಗಾಯ ಆದಕ್ಕೆ ಅವ್ನಿಗೆ ಸಹಾಯ ಮಾಡಿ ಅತಿ ಅವ್ನಿಗೆ ಸಹಾಯ ಒಳ್ಳೆ ಗುಣ ನನಗೆ. ನಿಮ್ಮ ಉತ್ತರ ನಿಮಗೆ ಒಳ್ಳೆಯದಾಗಿದೆಯಲ್ಲ, ಮತ್ತು ನಿಮ್ಮ ಕೆಲಸ ವ್ಯಕ್ತಿ ಹಂಗೆ ನಿಮಗೆ ಗೊತ್ತಿಲ್ಲ ಎಲ್ಲ ನೀವು ಒಳ್ಳೆ ರಾಜ್ಯ.